ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳ ಬಂದು ರೆಡಿಯಾದ ಪೇಜನ್ನು ನೋಡಿ ಓಕೆ ಇದು ಹೋಗಬಹುದು ಅಂದರೆ ಆ ಸುದ್ದಿ ಪ್ರಿಂಟ್ ಆಗುತ್ತೆ. ಅದರ್ವೈಸ್ ನೋ, ಸುದ್ದಿ ಪ್ರಿಂಟ್ ಆಗೋದಿಲ್ಲ. ಹಂಗೆ ನಡ್ಕೊಂಡು ಹೋಯಿತು ದೇಶ. ಕೊಡಬಾರದ ಹಿಂಸೆಯನ್ನು ಪೊಲೀಸರು ಕೊಟ್ಟರು ಇಂದಿರಾ ಗಾಂಧಿ ವಿರುದ್ಧ ಧ್ವನಿ ಎತ್ತದವರಿಗೆ. ಎಷ್ಟೋ ಜನ ಸತ್ತೋದ್ರು. ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಮೃತಪಟ್ಟವರನ್ನು ಹುತಾತ್ಮರು ಅಂತೀವಿ. ಎಮರ್ಜೆನ್ಸಿ ವಿರುದ್ಧ ನಡೆದ ಹೋರಾಟ, ಅದರಲ್ಲಿ ಸತ್ತು ಹೋದವರು ಅವರು ಅನಾನಿಮಸ್ ಆಗಿ ಉಳ್ಕೊಂಬಿಟ್ರು. ಇದು ಎರಡನೇ ಸ್ವಾತಂತ್ರ್ಯ ಹೋರಾಟ ಅಲ್ವಾ? ಭಾರತಕ್ಕೆ ಇನ್ನೊಮ್ಮೆ ಸ್ವಾತಂತ್ರ್ಯ ಬರಬೇಕು ಅಂತ ನಡೆದ ಹೋರಾಟ ಅಲ್ವಾ ಇದು? ಈ ದಿನವನ್ನು ಸಂವಿಧಾನ ಹತ್ಯಾ ದಿನವನ್ನಾಗಿ ಆಚರಿಸಬೇಕು ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತು. ಎಮರ್ಜೆನ್ಸಿಯ ಕರಾಳ ದಿನಗಳಲ್ಲಿ ಪ್ರಾಣ ಕೊಟ್ಟವರಿಗಾಗಿ 1 ನಿಮಿಷದ ಮೌನಾಚರಣೆಯೊಂದಿಗೆ ಶುರುವಾಯಿತು ಇವತ್ತು ಕ್ಯಾಬಿನೆಟ್. ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಈ ದೇಶದ ಪ್ರಜಾಪ್ರಭುತ್ವ ಇತಿಹಾಸದ ಕರಾಳ ಅಧ್ಯಾಯಗಳಲ್ಲಿ ಒಂದಿದು. ಸಂವಿಧಾನ ಹತ್ಯಾ ದಿವಸವನ್ನಾಗಿ ಆಚರಿಸಲಾಗುತ್ತೆ. ಸಂವಿಧಾನ ಪ್ರತಿಪಾದಿಸಿದ ಮೌಲ್ಯಗಳನ್ನು ಹತ್ತಿಕ್ಕಿದ್ರು, ಮೂಲಭೂತ ಹಕ್ಕುಗಳು, ಪತ್ರಿಕಾ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಿದರು. ಅಂದಿನ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವವನ್ನೇ ಬಂಧನದಲ್ಲಿಟ್ಟಿತ್ತು. ನಾನು RSS ಪ್ರಚಾರಕನಾಗಿದ್ದೆ. ಅಂದಿನ ಈ ಚಳುವಳಿ ನನಗೆ ಕಲಿಕೆಯ ಅನುಭವ ಆಗಿತ್ತು. ಇದನ್ನು ಪುಸ್ತಕ ರೂಪದಲ್ಲಿ ಸಂಗ್ರಹಿಸಲಾಗಿದೆ. ಮುನ್ನುಡಿಯನ್ನು ಮಾಜಿ ಪ್ರಧಾನಿ HD ದೇವೇಗೌಡರು ಬರೆದಿದ್ದಾರೆ ಅಂತ ಒಂದು ಪುಸ್ತಕ ಬಂದಿದೆ. ಎಮರ್ಜೆನ್ಸಿಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಅನುಭವಗಳ ಬಗ್ಗೆ. ದೆಹಲಿಯ ತ್ಯಾಗರಾಜ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ಕರಾಳ ದಿನಗಳನ್ನು ನೆನಪಿಸಿಕೊಳ್ಳುವ ಕಾರ್ಯಕ್ರಮ ಆಯಿತು. ದಿ ಎಮರ್ಜೆನ್ಸಿ ಡೈರೀಸ್, ಇಯರ್ಸ್ ದಟ್ ಫೋರ್ಜ್ಡ್ ಅ ಲೀಡರ್ ಅನ್ನುವ ಪುಸ್ತಕ ಇದು. ಪುಸ್ತಕ ಬಿಡುಗಡೆ ಸಮಾರಂಭ ನಡೀತು. ಎಮರ್ಜೆನ್ಸಿಯ ಬಗ್ಗೆ ಒಂದು ಶಾರ್ಟ್ ಫಿಲ್ಮನ್ನು ಪ್ರಸಾರ ಮಾಡಿದ್ರು. ಬ್ಲೂ ಕ್ರಾಫ್ಟ್ ಡಿಜಿಟಲ್ ಫೌಂಡೇಶನ್ನವರು ತಂದಿರುವಂಥ ಪುಸ್ತಕ ಇದು. ದೇವೇಗೌಡರ ಮುನ್ನುಡಿ ಬರೆದಿದ್ದಾರೆ. ಅಮಿತ್ ಶಾ ಮಾತಾಡಿದ್ರು, ಕೇಂದ್ರ ಸಚಿವರು. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಕೌಂಟರ್. ಸಂವಿಧಾನವನ್ನು ಹತ್ತಿಕ್ಕಲಾಯಿತು ಅಂತ BJP ಅವರು ಹೇಳ್ತಾರಲ್ಲ, ಈ ಸಂವಿಧಾನ ರಚನೆಗೆ BJP ಅವ್ರದ್ದು ಏನೂ ಕೊಡುಗೆ ಇರಲಿಲ್ಲ ಅಂತ. ಕೇಳಿಸ್ಕೊಳ್ಳಿ. सुबह सुबह 8 बजे ऑल इंडिया रेडियो से प्रधानमंत्री जी की आवाज आई, इंदिरा गांधी की आवाज आई, राष्ट्रपति जी ने आपातकाल की घोषणा की है. जो लोग संविधान की दुहाई देते हैं, मैं उनको पूछना चाहता हूं, क्या इसके लिए संसद की सहमति ली गई थी? क्या मंत्रिमंडल की बैठक बुलाई गई थी? क्या देशवासियों को, विपक्ष को भरोसे में लिया गया था? और लोकतंत्र की बात करने वाले लोगों को मैं पूछना चाहता हूं, आप वही पार्टी और वही पार्टी से जुड़े हुए लोग हो जिन्होंने लोकतंत्र के रक्षक की भूमिका से लोकतंत्र के भक्षक का काम किया था. मित्रों, एक प्रकार से आपातकाल के कारण बताए गए, राष्ट्र की सुरक्षा कारण बताया गया, परंतु इसका मूल कारण सत्ता की सुरक्षा था. इसका उपयोग उन्होंने संविधान की धाराओं का उपयोग कर ही संविधान की हत्या का काम किया. जिनका देश की आजादी के आंदोलन में कोई योगदान नहीं रहा और जिनका संविधान निर्माण में कोई योगदान नहीं रहा, उनके कोई लोग इस संविधान को बनाने में कोऑपरेट नहीं किए, तो हमेशा संविधान के खिलाफ बात करते गए. और जो संविधान बाबा साहब अम्बेडकर, पंडित जवाहरलाल नेहरू जी और सभी ने, कांग्रेस के नेताओं ने कॉन्स्टिट्यूंट असेंबली में बहुत दिन तक बहस करके एक संविधान तैयार किया था, उस संविधान को भी उन्होंने ಅಂತಿಮವಾಗಿ ಎಮರ್ಜೆನ್ಸಿ ಮುಗಿಸಬೇಕು ಅನ್ನುವ ನಿರ್ಧಾರವನ್ನು ಇಂದಿರಾ ಗಾಂಧಿ ತಗೊಂಡು ಎಲೆಕ್ಷನ್ ಅನೌನ್ಸ್ ಮಾಡಿದ್ರು. ಕಾಂಗ್ರೆಸ್ ಅತ್ಯಂತ ಹೀನವಾಗಿ ಸೋಲ್ತು. ಸ್ವತಃ ಇಂದಿರಾ ಗಾಂಧಿ ಸೋತರು, ಸಂಜಯ್ ಗಾಂಧಿ ಸೋತರು. ಆವಾಗಲೇ ಮೊಟ್ಟ ಮೊದಲ ನಾನ್ ಕಾಂಗ್ರೆಸ್ ಸರ್ಕಾರ ಬಂದು ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆಗಿದ್ದು. ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿಗೆ ಬಂದು ಬೈ ಎಲೆಕ್ಷನ್ ನಿಂತ್ಕೊತಾರೆ. ಇಂದಿರಾ ಗಾಂಧಿಯವರಿಗೋಸ್ಕರ ನಮ್ಮ DB ಚಂದ್ರೇಗೌಡರು ರಾಜೀನಾಮೆ ಕೊಟ್ಟರು. ಒಂದು ಸ್ಥಾನ ತೆರವು ಮಾಡಿಕೊಟ್ಟು ಇಂದಿರಾ ಗಾಂಧಿಯವರು ಬೈ ಎಲೆಕ್ಷನ್ ಮಾಡಿ ಇಂದಿರಾ ಗಾಂಧಿ ಗೆದ್ದು ಪಾರ್ಲಿಮೆಂಟಿಗೆ ಹೋದರು. ವಾಟ್ ಎವರ್ ಆಲ್ ಸೆಡ್ ಆ್ಯಂಡ್ ಡನ್, ಒಂದು ಕರಾಳ ಇತಿಹಾಸ.
ಅದು ಯಾವತ್ತೂ ಮರುಕಳಿಸಬಾರದು. ಮತ್ತು ಇತಿಹಾಸದಲ್ಲಿ ಏನಾಗಿದೆ ಅಂತ ಜನರಿಗೆ ಗೊತ್ತಿರಬೇಕು. ಇತ್ತೀಚೆಗೆ ನಾನು ಯಾವುದೋ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ನೋಡ್ತಾ ಇದ್ದೆ. ಈ ಕೆಲವ್ರು ಮಾಡ್ತಾರೆ ನೋಡಿ, ಕಂಟೆಂಟ್ ಕ್ರಿಯೇಟರ್ಸು, ಬಿ ಜೆ ಪಿಯವ್ರನ್ನ ಕಾಂಗ್ರೆಸ್ನವ್ರನ್ನ ಕಪಕ್ಕ ನಿಲ್ಸ್ಕೊಂಡು ನೀವೇನು ಹೇಳ್ತೀರಿ ಅಂತ. ಆ ಬಿ ಜೆ ಪಿ ಬೆಂಬಲಿಗ ಹೇಳ್ತಾ ಇದ್ದ, ಮೋದಿ ಏನು ಏರ್ ಸ್ಟ್ರೈಕ್ ಮಾಡಿದ್ರು, ಇಂದಿರಾ ಗಾಂಧಿ ಏನು ಮಾಡಿದ್ರು ಅಂದರೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಮಾಡಿದ್ರು ಅಂತ ಕಾಂಗ್ರೆಸ್ ಸಪೋರ್ಟರ್ ಹೇಳಿದ್ದು. ಅಂದರೆ ಎಮರ್ಜೆನ್ಸಿ ಅಂದರೆ ಏನಂತಾರೋ ಗೊತ್ತಾ? ಇದೇ ಮಾತನ್ನ ಹೇಳಿದ್ದು ಕಾಂಗ್ರೆಸ್ ಸಪೋರ್ಟರ್, ಇಂದಿರಾ ಗಾಂಧಿ ಎಮರ್ಜೆನ್ಸಿ ಮಾಡಿದ್ದಾರೆ ಅಂತ ಹೆಮ್ಮೆಯಿಂದ. ಕರಾಳ ಇತಿಹಾಸವನ್ನು ತಿಳ್ಕೋಬೇಕು ಅಂದರೆ ಮಾತ್ರ ಅದು ಮರುಕಳಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.